ಡಿ ವಿ ಕಾರಂತರ ನೆನಪಿನಲ್ಲಿ ಅವರ ಕಾಲದಲ್ಲೇ ಆರಂಭ ಆಗಿದ್ದು. ನಾವೆಲ್ಲ ಚಿಕ್ಕ ಮಕ್ಕಳಾಗಿ ಆರಂಭ ಆದಾಗ ಅದರ ಮೊದಲನೇ ದಿನದ ಅನೇಕ ನಾಟಕಗಳನ್ನೆಲ್ಲ ನೋಡ್ತಾ ಬರೆದಿದ್ವಿ. ಅದರ ಒಂದು ಫ್ಯಾಮಿಲಿಗೆ ನೀವೆಲ್ಲ ಬಂದು ಸೇರಿಕೊಂಡಿದ್ದೀರ. ಅದಕ್ಕೋಸ್ಕರ ನಿಮ್ಮನ್ನು ನಾನು ಬೆನಕದ ತಂಡದ ಪರವಾಗಿ ಅಭಿನಂದಿಸಿ ನಮ್ಮ ಬೆನಕದ ತಂಡಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಎರಡನೇದಾಗಿ ನಾಟಕ, ಅದು ತುಂಬ ಚಿಕ್ಕದಾಗಿ ನಾನು ಹೇಳ್ತೀನಿ, ಅದು ನೆನ್ಪಿಟ್ಕೊಂಡಿರ್ಬೇಕು. ಏನು ನಾಟಕ ಅಂತಂದ್ರೆ ನೋಡಿ, ಈಗ ಅವರ ಅನೇಕ ದೊಡ್ಡ ವ್ಯಕ್ತಿಗಳು ಕೂತಿದ್ದಾರೆ. ಅವ್ರ ಮುಂದೆ ಎಲ್ಲ ನಾನು ಮಾತಾಡೋದು ಕಷ್ಟ ಆಗಿದೆ. ಅವರ 3 ತಲೆಮಾರಿನ ನಾಟಕಗಳನ್ನು ಕೂಡ ನಾನು ಏನು ನಾಟಕ ಅಂತಂದ್ರೆ ಏನು ನೀವೇ ಆಲೋಚನೆ ಮಾಡಿ. ನಾಟಕ ಅಂತಂದ್ರೆ ಏನು ನಾಟಕ? ನಾವು ಯಾರನ್ನಾದ್ರೂ ಬೈಬೇಕಾದ್ರೆ ಹೇಳ್ತೀವಿ, ನಾಟಕ ಮಾಡೋಣ ನನ್ನ ಜೊತೆಗೆ, ಡೋಂಟ್ ಪ್ಲೇ ವಿತ್ ಮೀ. ಪ್ಲೇ ಅಂತಂದ್ರೆ ಇಂಗ್ಲೀಷಲ್ಲಿ ಆಟ, ಆಟ ಅಂತಂದ್ರೆ ಕಟ್ಟು, ಈ ಥರದ್ದು ಅರ್ಥನೇ ಇದೆ. ಮೇರಾ ಸಾಥ್ ಮತ್ತಂಕಿ ಮತ್ಕರ್ನ ಅಂತಾರೆ. ನಾಟಕ ಆಡೋದಂದ್ರೆ ಸುಳ್ಳು, ನಾಟಕ ಆಡೋದಂದ್ರೆ ಸುಳ್ಳು. ಇವೆಲ್ಲ ಯಾಕೆ ಕಷ್ಟಪಟ್ಟು ಸುಳ್ಳು ಹೇಳ್ತಿದ್ದಾರೆ? ರೈಟ್. ನಿತ್ಯವನ್ನು ಯಾಕೆ ಹೇಳ್ತೀರಾ? ನಿತ್ಯದ ಮೂಲಕ ನೀವು ಸತ್ಯವನ್ನು ಹೇಳ್ತಾ ಇರ್ತೀರ. ಸತ್ಯವನ್ನು ಸತ್ಯವಾಗಿ ಹೇಳೋದಕ್ಕೆ ಅದು ಅಲ್ಲ. ನಾನು ಹೀಗಾದ್ರೆ ಡ್ಯಾನ್ಸ್ ಆಗಲ್ಲ, ಅದು ಹಿಂಗಂದ್ರೆ ಒಂದು ಡ್ಯಾನ್ಸ್ ಆಗುತ್ತೆ, ಒಂದು ಭಂಗಿ ಆಗುತ್ತೆ, ಅದಕ್ಕೊಂದು ಶೈಲಿ ಇರುತ್ತೆ, ಒಂದು ಕಲಾತ್ಮಕತೆ ಇರುತ್ತೆ. ಕುರುಕ್ಷೇತ್ರದ ಒಂದು ಯುದ್ಧ ಇರ್ಬೇಕಾದ್ರೆ ಅದರ ರಥಗಳೆಲ್ಲ ಮುರಿದು ಬಿದ್ದಿರ್ತವೆ. ಇಲ್ಲಿ 3 ಪ್ಲಾಸ್ಟಿಕ್ ಚೇರ್ ಇರ್ತವೆ ಕುರುಕ್ಷೇತ್ರದ. ಏನ್ ಮಾಡೋದು? ವಾರ್ಡ್ರೋಬ್ ಇದೆ, ಒಂದು ಪ್ಲಾಸ್ಟಿಕ್ ಚೇರನ್ನು ನೀವು ಇಟ್ಟಿದ್ದೀರಾ ಕುರುಕ್ಷೇತ್ರದ. ನಾವು ನಂಬುತ್ತಿದೆ ಅದನ್ನ, ರಂಗಭೂಮಿನಲ್ಲಿ ಮಾತ್ರ ಅದು ಸಾಧ್ಯ. ಅದು ಸಂಕೇತಗಳು. ಆ ಸಂಕೇತಗಳನ್ನು ನಾವು ಸೃಷ್ಟಿ ಮಾಡ್ತಾ ಹೋಗ್ತೀವಿ. ಆ ಸಂಕೇತವನ್ನು ಸೃಷ್ಟಿ ಮಾಡಬೇಕಾದ್ರೆ ರಂಗ ಭಾಷೆ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಅದನ್ನ ರಂಗ ಶಿಕ್ಷಣ ಕಲಿಸುತ್ತೆ. 3ನೇ ವಿಚಾರ ರಂಗ ಶಿಕ್ಷಣ ಏನು ಕಲಿಸುತ್ತೆ ಅಂದ್ರೆ ಆ ಪರಿಕರಗಳನ್ನ ನಾವು ಹೇಗೆ ಉಪಯೋಗಿಸ್ಕೋಬೇಕು. ನಮ್ಮ ಧ್ವನಿ, ನಮ್ಮ ಮನಸ್ಸು, ನಮ್ಮ ಸಂವೇದನೆಗಳು, ನಮ್ಮ ಹಿಂದಿನ ಸ್ಮೃತಿ ಮತ್ತು ನಾವು ಏನು ಮಾಡಕ್ಕೆ ಕೊಡ್ತಿದ್ದೀವಿ, ಅವೆಲ್ಲ ಮಾತಲ್ಲಿ ಹೇಳಬೇಕು. ಸುಲಭ ಅಲ್ಲ, ವರ್ಷಾನುಗಟ್ಟಲೆ ನೀವು ಕಲಿತಾ ಬರ್ತದೆ. ಇದನ್ನೆಲ್ಲವನ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಪ್ರೇಕ್ಷಕರಿಗೆ ಹೇಳ್ತಾ ಹೋಗ್ತೀವಿ. ಇದು ಹೇಳೋದು ಸುಳ್ಳು ಅಂತ ಅವ್ರಿಗೆ ಗೊತ್ತಿರ್ತದೆ. ನಿಮ್ಮ ಅನೇಕ ನೆಂಟರು ಬಂದಿರ್ತಾರೆ, ಅವ್ರಿಗೆ ಗೊತ್ತಿರ್ತದೆ ನೀವು ಬುದ್ಧಿ ಅಲ್ಲ ಅಂತ ಅಂದ್ಬಿಟ್ಟು, ನೀವು ಅರ್ಜುನ ಅಲ್ಲ ಅಂತ ಅಂದ್ಬಿಟ್ಟು. ಅರ್ಜುನ ಗಂಡಸು ಅನ್ನೋದು ಗೊತ್ತಿರ್ತದೆ, ಅದ್ರ ಹೆಂಗಸ ಅರ್ಜುನ ಒಪ್ಕೊಂತಾರೆ. ಯಾಕಂದ್ರೆ ಅದ್ರ ಮುಖಾಂತರ ನೀವು ಇನ್ನೇನೋ ಹೇಳಕ್ ಕೊಡ್ತಾ ಇದ್ದೀರಾ. ಆ ಹೇಳೋದನ್ನ ಎಷ್ಟು ಚಂದ ಮಾಡಿರ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಯೋಗ್ಯತೆ, ನಿಮ್ಮ ಅರ್ಹತೆ, ನಿಮ್ಮ ಕಲಾ ನೈಪುಣ್ಯತೆ ಎಲ್ಲವೂ ಆಗಿರ್ತದೆ. ಅದನ್ನ ನೀವು ಹೆಂಗ್ ಸಿದ್ಧಿಸ್ಕೋಬೇಕಾದ್ರೆ ನೀವಲ್ಲದೆ ಇನ್ನೊಂದೇನು ಆಗ್ಬೇಕಲ್ಲ. ಹಾಗಾಗ್ಬೇಕಾದ್ರೆ ಮೊದಲಿಗೆ ನೀವೇನೋ ಗೊತ್ತಿರ್ಬೇಕಲ್ಲ. ಯಾವ್ದು ಅನ್ಲರ್ನ್, ನಿಮ್ಮನ್ನು ನೀವು ಬಿಟ್ಬಿಡ್ಬೇಕು, ಖಾಲಿ ಮಾಡ್ಕೊಂಡು ಬೇರೆ ಮಾಡಬೇಕು. ಅದಕ್ಕೋಸ್ಕರ ನಾವು ನಾಟಕನ ನಮ್ಮ ಪ್ರತಿಬಿಂಬ, ಜೀವನದ ಪ್ರತಿಬಿಂಬ ಸಿಕ್ಕಿರ್ತೀವಿ. ಬಿಂಬನೇ ವಿಕಾರವಾಗಿದ್ರೆ ಪ್ರತಿಬಿಂಬನೂ ವಿಕಾರವಾಗಿರುತ್ತೆ. ಹಂಗಾಗಿ ನಾವು ಶುದ್ಧರಾಗಬೇಕು. ನಾಟ್ಯಶಾಸ್ತ್ರ ಎಲ್ಲರೂ ಹೇಳಿರ್ತಾರೆ, ನಾಟ್ಯಶಾಸ್ತ್ರ 5ನೇ ವೇದ ಅಂತ ಕರೀತಾರೆ. ಎಲ್ಲಾ ವೇದಗಳಿರೋದು ಮನುಷ್ಯ ಶುದ್ಧ ಆಗೋದು, ಮನುಷ್ಯ ನೆಮ್ಮದಿಯಿಂದಿರೋದು, ಮನುಷ್ಯ ಶಾಂತಿ ಇರೋದು, ಮಾನವೀಯತೆ ಇರಬೇಕು ಅಂತ. ರಂಗಭೂಮಿ ಕಲಾವಿದರು ಮೊದಲು ಇದನ್ನು ಕಲಿಬೇಕು. ಅದನ್ನು ಕಲಿತ್ರೆ ಅವನು ಒಬ್ಬ ನಟ ಆಗ್ತಾನೆ. ನನ್ನ ತಿಳುವಳಿಕೆ ಒಬ್ಬ ಒಳ್ಳೆ ಮನುಷ್ಯನಾಗಿ ಬೆಳಿಬೇಕು. ಒಬ್ಬ ಹೆಂಡತಿ ಆಗಬೇಕು, ಒಳ್ಳೆ ಹೆಂಡತಿ. ಒಬ್ಬ ತಾಯಿ ಆಗಬೇಕು, ಒಳ್ಳೆ ತಾಯಿ. ಒಬ್ಬ ಅಪ್ಪ ಆಗಬೇಕು, ಒಬ್ಬ ಒಳ್ಳೆ ಅಪ್ಪ. ಒಬ್ಬ ಸ್ಟೂಡೆಂಟ್ ಆಗಬೇಕು, ಒಳ್ಳೆ ಸ್ಟೂಡೆಂಟ್. ಎಲ್ಲ ಕಲ್ಮಶಗಳನ್ನು ಬಿಟ್ಟು ನಾನು ಯಾರು ಅಂತ ಗೊತ್ತಾರೆ, ನಾನು ಅಲ್ಲದೇ ಇರೋದು ಇನ್ನೊಂದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. 1-2-3 ಜನ ಭಾಳ ರಿಲ್ಯಾಕ್ಸ್ಡ್ ಆಗಿ ಮಾಡ್ತೀರ ಸ್ಟೇಜ್ ಮೇಲೆ. ಅದು ಅವರ ಬರ್ತಿಂದ ಬಂದಿರುತ್ತೆ ಅಥವಾ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಎಲ್ರಿಗೂ ಹಂಗೆ ಬರಲ್ಲ. ಸ್ಟೇಜ್ ಮೇಲೆ 20 ನಿಮಿಷದ 19ನೇ ನಿಮಿಷದ ಸೀನ್ ಮಾಡ್ಬೇಕಾದ್ರೂ ನಡೀತಾ ಇರ್ಬೇಕಲ್ಲ. ಅದೆಲ್ಲ ಬಿಕಾಸ್ ಅದು ಮನಸ್ಸಲ್ಲಿ ಇರೋದನ್ನ ಅನೇಕನ್ನು ಬಿಡೋಕ್ಕಾಗಿರೋದಿಲ್ಲ ನನಗೆ. ವರ್ಷ ಟೈಮ್ ತಗೊಳುತ್ತೆ. ಭಾಳ ಚೆನ್ನಾಗಿ ಮಾಡಿದ್ದೀರ, ಭಾಳ ಸಂತೋಷ ಆಯಿತು ನನಗೆ. ಅದು ಮಾತಾಡುವಾಗಲೇ ಟೈಮ್ ಆಗುತ್ತೆ. ನಿಮ್ಮ ಕಾರ್ಯಕ್ರಮಕ್ಕೆ ನೀವು ಸಿದ್ಧರಾಗಿದೆ. ಇಷ್ಟು ಹೇಳಿ ನಾನು ಮಾತಾಡ್ತಿರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಭಾಳ ದೊಡ್ಡ ಬೇಡದಿರೋ ನಿರೀಕ್ಷೆಗಳನ್ನು ಬದುಕಲ್ಲಿ ಆ ಥರ ಇಟ್ಕೊಬೇಡಿ. ನಾನು ಬಂದು ಕೂಡಲೇ ಸಿನಿಮಾ ನಟ ಆಗ್ಬಿಡ್ತೀನಿ, ಸಿನಿಮಾ ನಟಿ ಆಗ್ಬಿಡ್ತೀನಿ, ಇನ್ನೂ ಆಗ್ಬಿಡ್ತೀನಿ ಅಂತಲ್ಲ. ಇದು ನಿಮಗೆ ಸಮುದ್ರದಲ್ಲಿ ಒಂದು ಕುಡಿಸೆ ನೀರನ್ನು ತಗೊಂಡು ಅದು ರುಚಿ ಏನಾಗಿದೆ ಅಂತ ಮಾತ್ರ ಗೊತ್ತಿದೆ ನಿಮಗೆ. ಸಮುದ್ರ ಗೊತ್ತಿಲ್ಲ ನಿಮಗೆ, ಏನು ಅನ್ನೋದು ನಿಮಗೂ ಗೊತ್ತಿಲ್ಲ, ಬಹುಶಃ ನಮಗೂ ಗೊತ್ತಿಲ್ಲ. ನಾವೆಲ್ಲರೂ ವಿದ್ಯಾರ್ಥಿಗಳು, ನಾವೆಲ್ಲ ಈ ಪ್ರಯಾಣದಲ್ಲಿ ಒಟ್ಟಿಗೆ ನಾವೆಲ್ಲರೂ ಹೋಗೋಣ. ನಮಸ್ಕಾರ.
ವಿದ್ಯಾರಣ್ಯ ಸರ್ ಬಗ್ಗೆ ಇಷ್ಟೆಲ್ಲ ನಾವು ಮಾತಾಡಿದ್ರೆ ಮಕ್ಕಳ ಜೊತೆಗೆ ಒಂದು ಹಿತನುಡಿ ಹೇಳಿದ್ದಾರೆ. ಅವರಿಂದ ಅವರಿಗೆ ನಮ್ಮ ಪಾಪದಿಂದ ನಾಗಿಣಿ ಮೇಡಮ್ ಒಂದು ಚಿಕ್ಕ ನಮ್ಮ ಒಂದು ಮರ್ಯಾದೆ ಅಂತ ಹೇಳ್ತಾರೆ.